ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ನನ್ನ ಒಡೆಯನ್ನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೇಳಲ್ವಾ ನೀವು? ಓಕೆ, ನಿಮಗೂ ಕೂಡ ಅಂತೇಳಿ ಅಂದ್ಬಿಟ್ರೆ ಆಯ್ತು. ಕನ್ನಡದಾಗ ಸೇಮ್ ಟು ಯು ಅಂತೇಳಿ ಇಂಗ್ಲೀಷ್ನಲ್ಲಿ ನೀವು ಅನ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತು ಸ್ವಲ್ಪ ಲೇಟ್ ಆಯಿತು ಬರಲಿಕ್ಕೆ, ವಾಹನಗಳ ಒಂದು ಅಸ್ತವ್ಯಸ್ತ ಪರಿಸ್ಥಿತಿ. ಆಶೀರ್ವಾದ ಭೋಜನ ಕೂಡ ಇತ್ತು. ನೀವು ಅಲ್ಲಿ ವಾಕ್ಯ ಕೇಳಿದ್ರಿ, ಭಾಳ ಹೊತ್ತು ವಾಕ್ಯ ಆಗಿಬಿಡ್ತು. ಹಬ್ಬದ ದಿನ, ಎಲ್ಲ ದಿನಗಳಲ್ಲಿ ಹಬ್ಬದ ದಿನಗಳು ಏನಾಗುತ್ತೆ, ವಾಕ್ಯ ಲೇಟ್ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆದರೂ ದೇವರು ತಿಮ್ಮಾಪುರ ಗ್ರಾಮವನ್ನು ಏನು ಮಾಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ನಿಮ್ಮನ್ನು ದೇವರು ರಕ್ಷಿಸ್ಬೇಕಂತೇಳಿ ಆತನು ಈ ಸ್ಥಳಕ್ಕೆ ಕಾಲಿಟ್ಟಿದ್ದಾನೆ, ಬಂದಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ದೇವರಿಗೆಲ್ಲರೂ ನಾವು ಕೃತಜ್ಞತೆ ಚಪ್ಪಾಳೆಯನ್ನು ತಟ್ಟೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ನೇರವಾಗಿ ಹೋಗೋಣ. ಪರಲೋಕದ ದೇವರು ಭೂಲೋಕಕ್ಕೆ ನರ ಅವತಾರಿಯಾಗಿ ಯೇಸು ಕ್ರಿಸ್ತನು ಎನ್ನುವಂತ ನಾಮವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬಂದಂತ ಒಂದು ಸಮಯದಲ್ಲಿ ಆತನು ಅನೇಕ ಜನರಿಗೆ ಉಪದೇಶವನ್ನ ಮಾಡಿದ ಪ್ರಿಯರೇ. ಅನೇಕರಿಗೆ ಉಪದೇಶವನ್ನ ಮಾಡಿದ. ಉಪದೇಶ ಹೇಳಿದಾಗ ಜನರ ಮನಸ್ಸುಗಳು ಏನಾಗ್ತವೆ, ಬದಲಾವಣೆ ಆಗ್ತವೆ. ಉಪದೇಶ ಹೇಳಿದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿ ಅದರ ಪ್ರಕಾರವಾಗಿ ನಡೆದುಕೊಂಡಾಗ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕಕ್ಕೆ ಬಂದಾಗ ಪ್ರಿಯರೇ, ಆತನು ಪರ್ವತದ ಮೇಲೆ ಮಾಡಿದಂಥ ಪ್ರಸಂಗ ಎನ್ನುವಂಥದ್ದು ಎಲ್ಲ ದೇಶಗಳಲ್ಲಿರ್ತಕ್ಕಂಥ ನಾಯಕರಿಗೂ, ಎಲ್ಲ ಕಮ್ಯುನಿಸ್ಟ್ ನಾಯಕರಿಗೂ, ಎಲ್ಲ ದೇಶದಲ್ಲಿ ಹೋರಾಟಗಾರರಿಗೂ, ಸ್ವಾತಂತ್ರ್ಯ ತಂದುಕೊಟ್ಟಿರ್ತಕ್ಕಂಥ ಹೋರಾಟಗಾರರಿಗೂ ಪ್ರಭಾವಿತ ಮಾಡಿತು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 5, 6 ಮತ್ತು 7ನೇ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಪರ್ವತದ ಪ್ರಸಂಗವನ್ನು, ಬೆಟ್ಟದ ಮೇಲೆ ಕೂತ್ಕೊಂಡು ಎಲ್ಲ ಬಂದಿರತಕ್ಕಂಥ ಜನರಿಗೆ ಏನು ಮಾಡಿದತ, ಪ್ರಸಂಗವನ್ನು, ಉಪದೇಶವನ್ನ ಹೇಳಿದ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಪ್ರಸಂಗದಲ್ಲಿ ಓದುವಾಗ ಮಹಾತ್ಮ ಗಾಂಧೀಜಿ, ನಮ್ಮ ರಾಷ್ಟ್ರಪಿತ ಅವರು ಹೇಳ್ತಾರೆ, ನಾನು ಯಾವಾಗ ಪರ್ವತ ಪ್ರಸಂಗವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆನೋ, ಓದುವಾಗ ನನ್ನನ್ನು ನಾನು ಏನು ಮಾಡಿದೆ, ಮೈಮರೆತೆ. ನನ್ನ ಜೀವಿತದಲ್ಲಿ ಇಂತಹ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಅಂದರೆ ಯಾವ ದೋಷವಿಲ್ಲದ ಮನುಷ್ಯನನ್ನು ನಾನು ಕಂಡೇ ಇಲ್ಲ. ನಾನು ಯಾವತ್ತೂ ಕೂಡ ಚರಿತ್ರೆಯಲ್ಲಿ ಓದಿಲ್ಲ. ಯೇಸು ಕ್ರಿಸ್ತನೇ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂದ ಅರ್ಥ ಎಂಬುದಾಗಿ 1885 ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅವರು ಏನು ಮಾಡಿದರು ಪ್ರಿಯರೇ, ಆ ಯೇಸು ಸ್ವಾಮಿಯ ವಾಕ್ಯಗಳನ್ನು ಓದಿ ಅವರ ಚರಿತ್ರೆಯನ್ನು ತಿಳಿದುಕೊಂಡು ಅವರ ಬಗ್ಗೆ ಮಹಾತ್ಮ ಗಾಂಧೀಜಿಯವರು ಸಾಕ್ಷಿ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಪರ್ವತ ಪ್ರಸಂಗ ಅನೇಕರ ಜೀವಿತದಲ್ಲಿ ಏನು ಮಾಡಿದೆ ಪ್ರಿಯರೇ, ಚೈತನ್ಯವನ್ನು ತಂದಿದೆ ಪ್ರಿಯರೇ. ಹಲ್ಲೆಲೂಯಾ. ಆ ಪರ್ವತ ಪ್ರಸಂಗದಲ್ಲಿ ಇರ್ತಕ್ಕಂಥ ಒಂದು ಮಾತನ್ನ ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಅವ್ರು ನಿಮ್ಮ ಮಕ್ಕಳ, ಬೇರೆಯವ್ರ ಮಕ್ಕಳು ರೀ, ನಿಮ್ಮ ಮಕ್ಕಳಾದ್ರೆ ಸ್ವಲ್ಪ ಕಡೆ ಕರ್ಕೊಂಡ್ಬರ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ 7ನೇ ಅಧ್ಯಾಯ 7ನೇ ವಚನ, ಮತ್ತಾಯನ ಬರೆದ ಶುಭವಾರ್ತೆ, ಕ್ವಿಕ್ ಆಗಿ ಓದಿಕೊಳ್ಳೋಣ. ಮತ್ತಾಯನ ಬರೆದ ಶುಭವಾರ್ತೆ 7ನೇ ಅಧ್ಯಾಯ 7ನೇ ವಚನ. ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸಪ್ಪ ಈ ಮಾತನ್ನ ಹೇಳುವಂತ ಒಂದು ಸಮಯದಲ್ಲಿ ಅನೇಕರು ಆ ಮಾತುಗಳನ್ನು ಏನ್ ಮಾಡ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುತ್ತದೆ, ಹುಡುಕಿರಿ ನಿಮಗೆ ಸಿಕ್ಕುತ್ತದೆ, ತಟ್ಟಿರಿ ನಿಮ್ಮ ಬಾಗಿಲುಗಳು ಯಾವ ಮುಚ್ಚಲ್ಪಟ್ಟಿದಾವೋ ಅವುಗಳು ಏನಾಗ್ತವೆ, ತೆರೆಯಲ್ಪಡ್ತವೆ ಎಂಬುದಾಗಿ. ಹಲ್ಲೆಲೂಯಾ. ಬೇಡಿಕೊಳ್ಳುವವರಾಗಬೇಕು ನಾವು. ಯಾರನ್ನ? ಸೃಷ್ಟಿಕರ್ತನಾದಂಥ ದೇವರನ್ನ ಬೇಡಿಕೊಳ್ಳುವಂಥದ್ದು ಅಂದರೆ ಯಾವುದಕ್ಕೆ ಸಾದೃಶ್ಯ ರೀ? ಪ್ರಾರ್ಥನೆಗೆ ಸಾದೃಶ್ಯ. ನಾವು ಯಾರನ್ನ ಬೇಡ್ತಾ ಇದ್ದೀವಿ, ಆ ಬೇಡುವಂತ ವ್ಯಕ್ತಿ ವರಗಳನ್ನ ಕೊಡುವಾತನಾಗಿದ್ದಾನ, ಆ ಬೇಡುವಂತ ವ್ಯಕ್ತಿ ನಮ್ಮನ್ನ ಉಂಟು ಮಾಡಿದ ಆತನಾಗಿದ್ದಾನ ಎಂಬುದಾಗಿ ನಾವು ಗುರುತು ಇಟ್ಟುಕೊಂಡು ನಾವು ಆತನನ್ನ ಬೇಡುವವರಾಗಬೇಕು
ಬೇಡುವವರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಬೇಡಿಕೊಳ್ಳಿರಿ ನಿಮಗೇನಾಗುತ್ತೆ, ಏನಾಗುತ್ತೆ, ಸಿಗುತ್ತದೆ. ಹಲ್ಲೆಲೂಯಾ. ಬೇಡಿಕೊಳ್ಳಲಾರದೆ ಇದ್ರೆ ಯಾರಿಗೂ ಕೂಡ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ತೆಲುಗಲ್ಲಿ ಒಂದು ಮಾತು ಇರುತ್ತೆ ಪ್ರಿಯರೇ, ಅಡಗకపోతే ಅಮ್ಮಯ್ಯನ ಅನ್ನಂ ಪೆಟ್ಟದು. ಕೇಳಲಾರದೆ ಇದ್ರೆ ಅಮ್ಮನು ಕೂಡ ಅನ್ನ ಹಾಕಲ್ವಂತೆ ಪ್ಲೇಟಲ್ಲಿ. ಹಲ್ಲೆಲೂಯಾ. ಕೇಳಿದಾಗನೇ ಎಲ್ಲರೂ ಕೂಡ ಕೊಡುವಂಥದ್ದು. ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬೇಡುವವರಾಗಿರ್ರಿ. 2020ನೇ ವರ್ಷದಲ್ಲಿ ನೀವು ಬೇಡಬೇಕು. ಯಾರಲ್ಲಿ ಬೇಡಬೇಕು? ದೇವರಲ್ಲಿ ಬೇಡಬೇಕು. ಯಾವ ವಿಷಯಗಳಿಗಾಗಿ ಬೇಡಬೇಕು? ನಿಮ್ಮ ಅವಶ್ಯಕತೆಗಳು ಏನಾಗಿದ್ದಾವೆ? ತಂದೆಯಾದ ದೇವರಿಗೆ, ಆತನಿಗೆ ಮೊದಲೇ ನಿಮ್ಮ ಅವಶ್ಯಕತೆಗಳು ಗೊತ್ತು. ದೇವರೇ, ಈ ಲೋಕದಲ್ಲಿ ಇರುವಾಗ ನಾನು ಈ ಲೋಕದ ಮಲಿನವನ್ನು ಅಂಟಿಸಿಕೊಂಡು ನಾನು ಜೀವಿಸಬಾರದು. ಈ ಲೋಕದಲ್ಲಿ ಇರುವಾಗ ನಾನು ಭಕ್ತಿಹೀನತೆಯ ಜೀವಿತವನ್ನ ಜೀವಿಸಬಾರದು. ಈ ಲೋಕದಲ್ಲಿ ಇರುವಾಗ ನಾನು ಬಲಹೀನವಾದಂತ ಜೀವಿತವನ್ನು ನಾನು ಜೀವಿಸಬಾರದು ಎಂಬುದಾಗಿ ನಾವು ಬೇಡುವವರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಅನೇಕರಿಗೆ ಚೈತನ್ಯ ಕೊಡುವಂತ ವಾಕ್ಯ ಪ್ರಿಯರೇ. ಯೇಸು ಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ರಿ? ಬೇಡಿಕೊಳ್ಳ್ರಿ. ಏನ್ ಮಾಡ್ಬೇಕಂತೆ? ಬೇಡಿಕೊಳ್ಬೇಕಂತೆ. ಲೂಕನು ಬರೆದ ಸುವಾರ್ತೆಯಲ್ಲಿ ಯೇಸಪ್ಪ ಹಿಂಗೆ ಹೇಳ್ತಾ ಇರಬೇಕಾದ್ರೆ, ಬೇಡುವಂತವರು ಪ್ರತಿಯೊಬ್ಬರು ಕೂಡ ಏನಾಗ್ತಾರಂತೆ? ಹೊಂದಿಕೊಳ್ಳುತ್ತಾರೆ. ಆ ಮಾತು ಬಹಳ ಮುಖ್ಯ. ಹಲ್ಲೆಲೂಯಾ. ಬೇಡುವಂತ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಹಲ್ಲೆಲೂಯಾ. ಒಂದ್ಸಾರಿ ಒಬ್ಬ ಸ್ನೇಹಿತ ಏನ್ ಮಾಡ್ತಾನಂದ್ರೆ, ತನ್ನ ಸ್ನೇಹಿತನ ಮನೆಗೆ ಹೋಗ್ತಾನೆ. ಆ ಸ್ನೇಹಿತನ ಹತ್ರ ಏನಿಲ್ಲ, ಊಟಕ್ಕೆ ರೊಟ್ಟಿಗಳಿಲ್ಲ. ಊಟಕ್ಕೆ ರೊಟ್ಟಿಗಳಿಲ್ಲ, ಮನೆಯಲ್ಲಿ ಏನು ಕೂಡ ಇಲ್ಲ. ಅವಾಗ ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೋಗಿ ಏನ್ ಮಾಡ್ತಾನೆ? ಕದಗಳನ್ನ ತಡ್ತಾ ಇದ್ದಾನೆ. ಸ್ನೇಹಿತನೇ, ನನಗೆ ಏನ್ ಮಾಡು, 3 ರೊಟ್ಟಿಗಳನ್ನ ಕಡವಾಗಿ ನನಗೆ ಕೊಡು ಅಂತೇಳಿ ರಾತ್ರಿ ಹೊತ್ತಿನಲ್ಲಿ ತಡ್ತಾ ಇರಬೇಕಾದ್ರೆ ಆ ಸ್ನೇಹಿತನು ಏನು, ಒಂದು ವೇಳೆ ಆ ಸ್ನೇಹತ್ವದ ದೆಸೆಯಿಂದ ಎದ್ದು ಕೊಡಬಹುದು. ಹಲ್ಲೆಲೂಯಾ. ಒಂದು ವೇಳೆ ಇಲ್ಲ, ನನ್ನಿಂದ ಆಗೋದಿಲ್ಲ, ಈ ಸಮಯದಲ್ಲಿ ನೀನು ಬಂದಿದ್ದೀಯ ಎಂಬುದಾಗಿ ಕೂಡ ಹೇಳಬಹುದು. ಆದರೆ ಹೊರಗಡೆ ಇರ್ತಕ್ಕಂಥ ಸ್ನೇಹಿತ ತಡ್ತಾ ಕಾಟ ಕೊಡ್ತಾ ಇರಬೇಕಾದ್ರೆ ಒಳಗಡೆ ಇರುವಂತವನು ತನ್ನ ಪಕ್ಕದಲ್ಲಿ ಮಗಳು ಮಲಗಿದ್ದಾಗಲೂ ಕೂಡ ಆ ವ್ಯಕ್ತಿ ಎದ್ದು ಖಂಡಿತವಾಗಿಯೂ ಕೂಡ ಅವನು ಕೇಳಿದಷ್ಟು ರೊಟ್ಟಿಗಳನ್ನ ಕೊಡುತ್ತಾನೆ ಅಂತೇಳಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ ಇದೆ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆ ವಿಷಯದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಬೇಡುವಂತವರಿಗೆ ದೇವರು ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೀನು ಬೇಡುವುದೇ ಆದರೆ ಆತನು ನಿನ್ನ ಜೀವಿತದಲ್ಲಿ ಕೊಡುವಂತವುಗಳು ಅನೇಕ ಇದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ಏನಾಗುತ್ತಂದ್ರೆ, ಮೃತ್ಯುಂಜಯ ಮಠಕ್ಕೆ ಬರ್ತಾರೆ ಪ್ರಿಯರು, ದಂಪತಿಗಳು ಬರ್ತಾರೆ. ಅವರು ಏನಂತ ಕೇಳ್ತಾ ಇದ್ದಾರೆ, ಅಯ್ಯ, ಇಷ್ಟು ವರ್ಷಗಳಾಯ್ತು, ನಮಗೆ ಸಂತಾನ ಭಾಗ್ಯ ಇಲ್ಲ ಅಂತೇಳಿ ಬೇಡಿ ಬಂದರು. ಅವ್ರು ಬೇರೆ ಕಡೆ ಎಲ್ಲ ಕಡೆ ಬೇಡಿ ಬಂದಿದ್ದಾರೆ, ಎಲ್ಲಿ ಕೂಡ ಅವ್ರ ಕಾರ್ಯ ಆಗಿಲ್ಲ ಪ್ರಿಯರೇ. ಇಲ್ಲಿಗೆ ಬಂದ್ರು, ಇಲ್ಲಿ ಕಾರ್ಯ ಆಗುತ್ತೇನೋ ಅಂತೇಳಿ ಅವರು ಬೇಡಿಕೆಯನ್ನ ಇಟ್ಟರು. ಏಸಪ್ಪನನ್ನ ಬೇಡ್ರಿ ಅಂತ ಹೇಳಿದ್ವಿ. ಏಸಪ್ಪನನ್ನ ಕೇಳಿದ್ರು ಪ್ರಿಯರೇ. ಅದ್ಭುತವಾದ ರೀತಿಯಲ್ಲಿ ಅವರು 1 ವರ್ಷ ಆಯ್ತು, ಅವ್ರಿಗೆ ಇನ್ನೂ ಏನು ಕಾರ್ಯ ಆಗ್ಲಿಲ್ಲ. 2 ವರ್ಷ ಆಯ್ತು, ಕಾರ್ಯಗಳು ನಡೀಲಿಲ್ಲ. ಆದರೆ ಅದ್ಭುತವಾಗಿ 2ನೇ ವರ್ಷದ ಕೊನೆಯ ದಿನಗಳಲ್ಲಿ ಅವರು ದೀಕ್ಷಾ ತೆಗೆದುಕೊಳ್ತೀವಿ ಅಂತೇಳಿ ಮನಸ್ಸು ಮಾಡಿದ್ರು. ಅದ್ಭುತವಾಗಿ ದಂಪತಿಗಳು ಮನಸ್ಸು ಮಾಡಿ ರಕ್ಷಣೆ ಜೀವಿತವನ್ನು ಹೊಂದಿಕೊಂಡ ಮೇಲೆ ಅದ್ಭುತವಾಗಿ 10 ವರ್ಷಗಳ ನಂತರ ದೇವರು ಅವರು ಬೇಡಿರುವಂಥದ್ದನ್ನು ಏನ್ ಮಾಡಿದ್ದಾರೆ? ಅನುಗ್ರಹ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದು ಒಂದೇ ವಿಷಯಕ್ಕಾಗಿ ಬೇಡಲಿಲ್ಲ, ಗೌರ್ಮೆಂಟ್ ಜಾಬ್ ಬೇಕಂತ ಕೂಡ ಅವ್ರು ಏನ್ ಮಾಡಿದ್ರು? ಬೇಡಿಕೆ ಇಟ್ರು ಪ್ರಿಯರೇ. ಗೌರ್ಮೆಂಟ್ ಜಾಬ್ ಕೂಡ ಅವ್ರದ್ದು ಆಯ್ತು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಿರುಗುಪ್ಪ ಪಟ್ಟಣದಲ್ಲಿ ಒಂದು ಸೈಟ್ ತಗೊಬೇಕಂತೇಳಿ ಬೇಡಿಕೆ ಇಟ್ರು. ಅದನ್ನು ಕೂಡ ದೇವರು ಏನ್ ಮಾಡಿದ್ರು? ನೆರವೇರಿಸಿದ್ರು. ಅಲ್ಲಿ ಒಂದು ಮನೆಯನ್ನು ಕಟ್ಟಬೇಕಂತೇಳಿ ಬೇಡಿಕೆ ಇಟ್ರು. ಅದನ್ನು ಕಟ್ಟುವಂತೆ ದೇವರು ಏನ್ ಮಾಡಿದ್ರು? ಕಾರ್ಯ ಮಾಡಿದ್ರು. ನಾವು ಬೇಡಬೇಕು, ನಾವು ಪ್ರಾರ್ಥನೆಯನ್ನ ಮಾಡುವವರಾಗಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಬೇಡುವವರು ಏನ್ ಮಾಡ್ತಾರೆ? ಹೊಂದಿಕೊಳ್ಳುತ್ತಾರೆ. ಬೇಡುವಂತ ಪ್ರತಿಯೊಬ್ಬನು ಹೊಂದಿಕೊಳ್ತಾನೆ. ಯಾರ ನಾಮದಲ್ಲಿ ಬೇಡಬೇಕು? ಯೇಸು ಕ್ರಿಸ್ತನ ನಾಮದಲ್ಲಿಯೇ ನೀನು ಬೇಡುವವನಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ ಒಂದ್ಸಾರಿ ತೆಗೆದಿದ್ದೀರಾ? 1 ನಿಮಿಷ. 7ನೇ ವಾಕ್ಯದಿಂದ ಓದ್ರಿ. ನನಗೆ ತೊಂದರೆ ಕೊಡಬೇಡ, ಈಗ ಕದ ಹಾಕಿ ಅದೇ, ನನ್ನ ಚಿಕ್ಕ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ,
ನಾನು ಎದ್ದು ನಿನಗೆ ಕೊಡುವುದಕ್ಕಾಗುವುದಿಲ್ಲ ಎಂದು ಒಳಗಿನಿಂದ ಉತ್ತರ ಕೊಟ್ಟರೂ ಕೊಡಬಹುದು. ಆದರೆ ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ದರೂ ಅವನ ಕಾಟದ ದೆಸೆಯಿಂದ ಎದ್ದು ಬಂದು ಕೇಳಿದಷ್ಟು ಅವನಿಗೆ ಕೊಡುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಅಲ್ಲಿ ಮತ್ತೆ ಹೇಳ್ತಾ ಇದೆ ನೋಡ್ರಿ ವಾಕ್ಯ, ಹಾಗೆಯೇ ನಾನು ನಿಮಗೆ ಹೇಳುವುದೇನೆಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ. ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಅಲ್ಲಿ ಮುಂದೆ ನೋಡ್ರಿ ಏನಂತ ಹೇಳ್ತಾ ಇದೆ, ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುತ್ತಾನೆ. ಇವತ್ತಿನ ದಿನ ಇಷ್ಟು ದಿನಗಳು ನೀನು ಯಾರ ಹತ್ರನೋ ಬೇಡಿದೆಯೇನು? ಸೃಷ್ಟಿಕರ್ತನಾದ ದೇವರ ಹತ್ರ ಬೇಡಲಾರದೆ ಸೃಷ್ಟಿ ಮನುಷ್ಯರಿಂದ ಮಾಡಲ್ಪಟ್ಟಂತವುಗಳ ಹತ್ರ ನೀನು ಬೇಡಿಕೆಯನ್ನು ಇಟ್ಟಿದೆಯೇನು? ಇವತ್ತು ವಾಕ್ಯ ಹೇಳ್ತಾ ಇದೆ, ನೀನು ಸೃಷ್ಟಿಕರ್ತನಾದ ದೇವರನ್ನ ನೀನು ಬೇಡಿಕೊಳ್ಳುವುದೇ ಆದರೆ ನಿನ್ನ ಜೀವಿತದಲ್ಲಿ ಆತನ ಏನ್ ಮಾಡ್ತಾನೆ, ನೀನು ಬೇಡಿರುವಂಥದ್ದನ್ನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಬೇಡಿರುವಂಥದ್ದನ್ನ ಆತನು ಕಾರ್ಯ ಮಾಡುವುದಕ್ಕಾಗಿ ಆತನು ತಿಮ್ಮಾಪುರ ಗ್ರಾಮದಲ್ಲಿ ಏನ್ ಮಾಡಿದಾನೆ ಪ್ರಿಯರೇ, ಪ್ರವೇಶ ಮಾಡಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ರೀತಿಯಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿದ್ಯಾ? ಸ್ಟೇಜ್ ನೋಡಿ ಎಷ್ಟು ಚಂದ. ಹಲ್ಲೆಲೂಯಾ. ಈ ರೀತಿಯಾಗಿ ಒಂದು ಲೆಕ್ಕ ಮಂದಿರ ಆದಂಗೆ ಆಗಿಬಿಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಆತನ ಕಾರ್ಯ ಸಾಧಿಸ್ತಾನೆ, ನಮ್ಮಲ್ಲಿ ಕಾರ್ಯ ಸಾಧಿಸ್ತಾನೆ. ಪ್ರಿಯರೇ, 2020ನೇ ಜಯದ ವರ್ಷದಲ್ಲಿ ಇವತ್ತು ಮುಂಜಾನೆ ನೀವು ವಾಕ್ಯ ಕೇಳಿದ್ರೆ ಎಲ್ಲ ಕಾರ್ಯಗಳ ಮೇಲೆ ದೇವರು ಆತನ ಏನ್ ಮಾಡ್ತಾನೆ, ಜಯವನ್ನ ಕೊಡ್ತಾನೆ. ಎಲ್ಲ ಕಾರ್ಯಗಳ ಮೇಲೆ ಆ ಕಾರ್ಯಗಳಾಗಬೇಕಾದ್ರೆ ನಾವೇನ್ ಮಾಡ್ಬೇಕು, ಬೇಡುವವರಾಗಬೇಕು. ನಾವೇನಾಗಬೇಕು, ಬೇಡುವಂಥವ್ರಾಗಬೇಕು. ಒಂದು ಸಾರಿ ಏನಾಗುತ್ತಂದ್ರೆ, ಒಬ್ಬ ತಾಯಿ ಇರ್ತಾಳೆ ಒಂದು ಊರಲ್ಲಿ. ಆ ತಾಯಿ ಇದ್ದಂಥ ಸಂದರ್ಭದಲ್ಲಿ 18ನೇ ಅಧ್ಯಾಯ ನೀವು ಓದಿದ್ರೆ, ಪ್ರಾರ್ಥನೆ ಬೇಡಿಕೊಳ್ಳುವಂಥದ್ದಂದ್ರೆ ಏನರ್ಥ ಇಲ್ಲಿ? ಪ್ರಾರ್ಥನೆಯನ್ನ ಮಾಡುವಂಥದ್ದು, ತಪ್ಪದೆ ಪ್ರಾರ್ಥನೆಯನ್ನ ಮಾಡುವಂಥದ್ದು. ಯೇಸುವಿನ ನಾಮದಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿ, ಯೇಸುವಿನ ನಾಮದಲ್ಲಿ ಸಮರ್ಪಣೆ ಮಾಡಿ ತಂದೆಯಾದ ದೇವರಿಗೆ ಬೇಡಿದಾಗ ಆ ಪ್ರಾರ್ಥನೆಗಳು ಏನಾಗ್ತವೆ ಪ್ರಿಯರೇ, ಫಲಿಸಲ್ಪಡ್ತವೆ. ಹಲ್ಲೆಲೂಯಾ. ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ ಒಂದ್ಸರಿ. ಹಲ್ಲೆಲೂಯಾ. ಮಾಡ್ತಾ ಇದ್ದೀರಾ ನಿದ್ದೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 18ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ಒಬ್ಬ ತಾಯಿ ಇರ್ತಾಳೆ. ಆ ತಾಯಿದು ಒಂದು ಅನ್ಯಾಯ ಆಗಿರುತ್ತೆ ಪ್ರಿಯರೇ, ಒಂದು ನ್ಯಾಯ ಬಗೆಹರಿಯಬೇಕಾಗಿರುತ್ತೆ. ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ, ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಊರಿಗೆ ಹೆಡ್, ಯಜಮಾನನೋಪಾದಿಯಲ್ಲಿ ಎಲ್ಲರಿಗೆ ನ್ಯಾಯ ಬಗೆಹರಿಸುವಂತ ಒಬ್ಬ ನ್ಯಾಯಾಧಿಪತಿ ಅಧ್ಯಕ್ಷ ಇರ್ತಾನೆ ಪ್ರಿಯರೇ ಆ ಊರಲ್ಲಿ. ಆ ಊರಲ್ಲಿ ಆತನ ಮಾತೇ ನೆರವೇರುವಂಥದ್ದು. ಆ ತಾಯಿ ಏನ್ ಮಾಡ್ತಾಳಂದ್ರೆ, ಆ ವ್ಯಕ್ತಿ ಹೆಂಗಿರ್ತಾನಂದ್ರೆ, ಯಾರಿಗೂ ಕೂಡ ಸಹಾಯ ಮಾಡಲಾರದ ವ್ಯಕ್ತಿ, ಯಾರಿಗೂ ಕೂಡ, ಯಾರ ಮನೆ ಹತ್ರ ಬರ್ತಾರೋ ಅವ್ರೆಲ್ಲರನ್ನ ಆಚೆ ಕಳಿಸ್ತಾ ಇರ್ತಾನೆ. ಯಾರಿಗೂ ಕೂಡ ಸಹಾಯ ಮಾಡಲಾರ್ದಂತ ಒಬ್ಬ ವ್ಯಕ್ತಿ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಸಂದರ್ಭದಲ್ಲಿ ಈಕೆಗೆ ಗೊತ್ತು ಈಕೆ ಸಮಸ್ಯೆ ಇದೆ, ಆದ್ರೂ ಕೂಡ ಆಕೆ ಆತನ ಬಳಿಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ, ಸಹಾಯಕ್ಕಾಗಿ ಬೇಡ್ತಾ ಇದ್ದಾಳೆ. ಪ್ರತಿ ದಿನವೂ ಕೂಡ ಆಕೆ ಬೇಡ್ತಾ ಇದ್ದಾಳೆ. ಹೋಗ್ಬೇಕಾದ್ರೆ ಅವನು ಅನ್ಕೊಳ್ತಾ ಇದ್ದಾನೆ, ನಾನು ಯಾರಿಗೂ ಕೂಡ ಸಹಾಯ ಮಾಡಲ್ಲ, ಯಾಕೆ ಈ ಸ್ತ್ರೀ ನನ್ನ ಬಳಿಗೆ ಬರ್ತಾ ಇದ್ದಾಳೆ? ಹಲ್ಲೆಲೂಯಾ. ಯಾಕೆ ಈ ಸ್ತ್ರೀ ನನ್ನ ಬಳಿಗೆ ಬಂದು ಇವೆಲ್ಲವುಗಳನ್ನ ಹೇಳಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾ ಇದ್ದಾಳೆ? ನಾನು ಆಗಲ್ಲ ಎಂಬುದಾಗಿ ಮೊದಲನೇ ದಿನನೇ ಹೇಳಿದ್ದೀನಿ, ಆದ್ರೂ 2ನೇ ದಿನ ಬಂದಿದ್ದಾಳೆ, 3ನೇ ದಿನ ಬಂದಿದ್ದಾಳೆ, 4ನೇ ದಿನ ಬಂದಿದ್ದಾಳೆ, 5ನೇ ದಿನ ಬಂದಿದ್ದಾಳೆ. ಹಂಗೆ ಯಾಕೆ ಬರ್ತಾನೆ ಇದ್ದಾಳೆ, ಕಷ್ಟವನ್ನ ಹೇಳಿಕೊಳ್ತಾನೆ ಇದ್ದಾಳೆ. ಹಲ್ಲೆಲೂಯಾ. ಅವಾಗ ಆತ ಮನಸ್ಸಿನಾಗ ಅಂದುಕೊಂಡು, ಈಕೆ ಕಾಟನನ್ನು ಕೊಡ್ತಾಳೆ ಅಂತೇಳಿ ಏನ್ ಮಾಡಿದಂತಕ್ಕೆ ಆ ಯಜಮಾನ ಏನ್ ಮಾಡಿದಂತ ನ್ಯಾಯಾಧಿಪತಿ, ಈಕೆ ಸಮಸ್ಯೆಯನ್ನ ಮೊದಲನೇದಾಗಿ ನಾನು ಏನ್ ಮಾಡ್ಬೇಕು, ಬಗೆಹರಿಸಬೇಕು. ಹಲ್ಲೆಲೂಯಾ. ಯಾವಾಗ ಆತ ಮಾತನ್ನು ಹೇಳಿದ, ಆಕೆ ಬೇಡ್ತಾನೆ ಇದ್ದಾಳೆ. ಹಲ್ಲೆಲೂಯಾ. ಬೇಡ್ತಾನೆ ಇದ್ದಾಳೆ, ದಿನವೂ ಬೇಡ್ತಾನೆ ಇದ್ದಾಳೆ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾ ಇದ್ದಾನೆ ಸ್ವಾಮಿಯವರು ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ಕೂಡ ಪ್ರಾರ್ಥನೆಯನ್ನ ತಪ್ಪದೆ ಮಾಡುವವರಾಗಿರ್ಬೇಕು. ಹಲ್ಲೆಲೂಯಾ. ತಪ್ಪದೆ ಮಾಡುವವರಾಗಿರುವಾಗ ನೀವು ಬೇಡಿರುವಂಥದ್ದೆಲ್ಲವೂ ದೇವರು ಒಂದಿನ ಏನ್ ಮಾಡ್ತಾನೆ, ಫಲಗಳನ್ನ ನೀವು ಉಣ್ಣುವಂತೆ ಮಾಡ್ತಾನೆ. ನೀವೇ ಅನುಭವಿಸುವಂತೆ ಆತನು ಕಾರ್ಯ ಮಾಡ್ತಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದ್ಸಾರಿ ಏನಾಗುತ್ತಂದ್ರೆ, ಆ ಬೆಟ್ಟದ ಮೇಲೆ ಪ್ರಸಂಗವನ್ನ ಮುಗಿಸಿ ಯೇಸು ಸ್ವಾಮಿ ಕೆಳಗಡೆ ಇಳಿದು ಬರ್ತಾ ಇರ್ತಾನೆ ಪ್ರಿಯರೇ. 8ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ ಒಂದ್ಸಾರಿ. ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 1ನೇ ವಾಕ್ಯ. ಆತನು ಬೆಟ್ಟದಿಂದ ಇಳಿದು ಬರುವಾಗ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು.
ಆಗ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನ ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನ ಮುಟ್ಟಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ವಾಕ್ಯವನ್ನ ಕೇಳ್ತಾ ಇದ್ದಾರೆ. ಬೆಟ್ಟದ ಮೇಲೆ ಯೇಸು ಸ್ವಾಮಿ ಇದ್ದಾನೆ, ಬೆಟ್ಟದ ಕೆಳಗಡೆ ಎಲ್ಲ ಜನರು ಏನ್ ಮಾಡಿದ್ದಾರೆ, ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಏನಿಲ್ಲ ರೀ, ಮೈಕ್ಗಳು ಇಲ್ಲ. ಅಷ್ಟು ಸಾವಿರ ಜನರು ಕೂತಿದ್ರು ಕೂಡ ಎಲ್ಲರಿಗೂ ಕೂಡ ಶಬ್ದ ತರಂಗಗಳ ಮೂಲಕವಾಗಿ ವಾಕ್ಯ ಏನಾಗ್ತಾ ಇದೆ, ಮುಟ್ಟುತ್ತಾ ಇದೆ. ಆ ಒಂದು ಬೆಟ್ಟದ ಕೆಳಗಡೆ ಇದ್ದಾನೆ ಒಬ್ಬ ವ್ಯಕ್ತಿ, ಕುಷ್ಠರೋಗದಿಂದ ಆ ವ್ಯಕ್ತಿ ಬಳಲ್ತಾ ಇದ್ದಾನೆ. ಮನೆಯಿಂದ ದೂಡಲ್ಪಟ್ಟವನಾಗಿದ್ದಾನೆ, ಕುಟುಂಬದಿಂದ ದೂಡಲ್ಪಟ್ಟವನಾಗಿದ್ದಾನೆ, ಸಮಾಜದಿಂದ ಹೊರಗಾಕಲ್ಪಟ್ಟವನಾಗಿದ್ದಾನೆ. ಯಾರು ಕೂಡ ಸೇರಿಸಿಕೊಳ್ಳಲಾರದಂತ ಒಬ್ಬ ವ್ಯಕ್ತಿಯಾಗಿ ಆತನು ಕುಷ್ಠರೋಗದಲ್ಲಿ ಜೀವಿಸ್ತಾ ಬದುಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ವ್ಯಕ್ತಿ ಎಲ್ಲಿಗೆ ಬರ್ತಾ ಇದ್ದಾನೆ ಪ್ರಿಯರೇ? ಕೆಳಗಡೆ ಕೂತ್ಕೊಂಡು ಯೇಸು ಸ್ವಾಮಿ ಹೇಳುವಂತ ಬೆಟ್ಟದ ಮೇಲಿನ ಪ್ರಸಂಗವನ್ನ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಸಂಗ ಮುಗಿತು, ಯೇಸು ಸ್ವಾಮಿ ಕೆಳಗಡೆ ಬಂದ್ರು. ಕೆಳಗಡೆ ಬಂದಾದ್ಮೇಲೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದೀವಿ ಏನಂತೇಳಿ, ಆ ಕುಷ್ಠರೋಗಿ ಏನ್ ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ. ಏನಂತೇಳಿ ಬೇಡ್ತಾ ಇದ್ದಾನೆ ನೋಡ್ರಿ, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ಲೋಕಕ್ಕೆ ಬಂದಿರುವುದೇ ಆ ಕಾರ್ಯಕ್ಕಾಗಿ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತದ್ದೇ ಆ ಕಾರ್ಯಗಳಿಗಾಗಿ, ಎಲ್ಲರನ್ನ ಶುದ್ಧ ಮಾಡುವುದಕ್ಕಾಗಿ, ಎಲ್ಲರ ಜೀವಿತದಲ್ಲಿರುವಂತ ಕೊಳಕನ್ನ ತೆಗೆದು ಹಾಕುವುದಕ್ಕಾಗಿ, ಎಲ್ಲರ ಭಕ್ತಿಯ ಜೀವಿತವನ್ನ ಕಟ್ಟುವುದಕ್ಕಾಗಿ, ಉಜ್ಜೀವ ಮಾಡುವುದಕ್ಕಾಗಿ, ಬೆಳಗಿಸುವುದಕ್ಕಾಗಿ, ಭಕ್ತಿ ಕಾರ್ಯಗಳು ಈ ಲೋಕದಲ್ಲಿ ನಡೆಯುವುದಕ್ಕಾಗಿ, ಬಿಟ್ಟು ಹೋದಂತ ಸಂಬಂಧ ಪುನಃ ಕಟ್ಟಲ್ಪಡುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಹೊರಟು ಬಂದು ಆತನು ಶಿಲುಬೆಯ ಮೇಲೆ ಪ್ರಾಣಾರ್ಪಣೆ ಮಾಡಿ ಪುನಃ ಆಕಾಶವನ್ನ, ಪರಲೋಕವನ್ನ, ಭೂಮಿಯನ್ನ ಏನ್ ಮಾಡಿಬಿಟ್ಟ, ದೇವರಲ್ಲಿ ಸಂಧಾನ ಪಡಿಸಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕುಷ್ಠರೋಗಿಯ ಸ್ಥಿತಿಯನ್ನು ನಾವು ನೋಡುವಾಗ, ದೇವರೇ, ಇಷ್ಟೊತ್ತು ನೀನು ಅಲ್ಲಿ ಬೆಟ್ಟದ ಮೇಲೆ ಏನ್ ಮಾಡಿದೆ, ಪ್ರಸಂಗ ಮಾಡಿದೆ, ನೀನು ಬೇಡಿಕೊಳ್ಳಿರಿ ಅಂತೇಳಿ ನೀನು ಹೇಳಿದ್ದೀಯಲ್ಲಪ್ಪ. ಹಲ್ಲೆಲೂಯಾ. ಏನಂತ ಹೇಳಿ ನೀನು ಬೇಡಿಕೊಳ್ಳುವಂತವ್ರು ಹೊಂದಿಕೊಳ್ತಾರೆ. ಹಲ್ಲೆಲೂಯಾ. ಬೇಡುವಂತವ್ರು ಏನ ಮಾಡ್ತಾರೆ, ಹೊಂದಿಕೊಳ್ತಾ ಇದ್ದಾರೆ. ನಾನು ಬೇಡ್ತಾ ಇದ್ದೇನೆ ಸ್ವಾಮಿ, ಇಷ್ಟು ದಿನ ಎಲ್ಲ ಕಡೆ ಬೇಡ ಬಂದಿದ್ದೇನೆ, ಎಲ್ಲಿ ಕೂಡ ಕಾರ್ಯ ನನಗೆ ಆಗಿಲ್ಲ. ಆ ಮಾತು ಹೇಳಿದೆಯಲ್ಲ, ಆ ಮಾತು ಹೇಳಿದಂತ ನಿನ್ನಲ್ಲಿ ನಾ ಈ ಸಮಯದಲ್ಲಿ ಬೇಡ್ತಾ ಇದ್ದೇನೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ? ಯಾರನ್ನ ಬೇಡ್ತಾ ಇದ್ದಾನೆ? ತಗ್ಗಿಸಿಕೊಂಡು ಅಡ್ಡ ಬಿದ್ದು ಯಾರನ್ನ ಬೇಡ್ತಾ ಇದ್ದಾನೆ? ಈ ಲೋಕಕ್ಕೆ ನರಮನುಷ್ಯನಾಗಿ ಬಂದಿರುವಂತ ದೇವರನ್ನ. ಯಾವ ದೇವರತ? ಸೃಷ್ಟಿಕರ್ತನಾದಂತ ದೇವರು ಯೇಸು ಕ್ರಿಸ್ತನು ಎನ್ನುವಂತ ನಾಮ ಇಟ್ಟುಕೊಂಡು ಬಂದಿರತಕ್ಕಂತ ದೇವರು ಪ್ರಿಯರೇ. ಹಲ್ಲೆಲೂಯಾ. ಆತನನ್ನ ಆ ವ್ಯಕ್ತಿ ಬೇಡುವಾಗ ವಾಕ್ಯ ಹೇಳ್ತಾ ಇದೆ, ಏಸಪ್ಪ ಏನ್ ಮಾಡ್ತಾ ಇದ್ದಾರ್ರಿ? ತನ್ನ ಕೈಯನ್ನ, ಹಲ್ಲೆಲೂಯಾ, ಯಾವ ಕೈ ಅದು? ಸೃಷ್ಟಿಯನ್ನ ಉಂಟು ಮಾಡಿದಂತ, ಸೃಷ್ಟಿಸಿದಂತ ಕೈ, ಆದಾಮನಿಗೆ ರೂಪ ಕೊಟ್ಟಂತ ಕೈ, ಅವಳನ್ನ ಉಂಟು ಮಾಡಿದಂತ ಕೈ, ಆ ಕೈಯನ್ನ, ಆತನ ಬಲಗೈಯಲ್ಲಿ ಏನಿದೆ, ಬಲ ಪರಾಕ್ರಮಗಳಿದಾವೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ತನ್ನ ಕೈಯನ್ನ ಯಾವಾಗ ಆ ವ್ಯಕ್ತಿಗೆ ಹಿಡಿದು ಹೇಳ್ತಾ ಇದ್ದಾನೆ ಏನಂತೇಳಿ, ನನಗೆ ಮನಸ್ಸುಂಟು. ಹಲ್ಲೆಲೂಯಾ. ನನಗೇನಿದೆ? ಮನಸ್ಸಿದೆ. ನೀನು ಶುದ್ಧವಾಗಬೇಕೆಂಬುದೇ ನನಗೆ ಮನಸ್ಸಿದೆ ಅಂತೇಳಿ ಏನ್ ಮಾಡ್ತಾ ಇದ್ದಾನ್ರಿ? ಮುಂದೆ ಹೋದ್ರಿ, ಅಂದನು. ಹಲ್ಲೆಲೂಯಾ. ಕೂಡಲೇ ಏನಂತ ಹೇಳ್ತಾ ಇದೆ ವಾಕ್ಯಲ್ಲಿ? ದೇರ್ ಇಸ್ ನೋ ಡಿಫರೆನ್ಸ್ ಆಫ್ ಟೈಮ್. ಅಲ್ಲಿ ಬಹಳ ಸಮಯ ಎನ್ನುವಂಥದ್ದಲ್ಲಿ ತೆಗೆದುಕೊಂಡಲ್ಪಟ್ಟಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬಹಳ ವ್ಯತ್ಯಾಸವಾಗಿರ್ತಕ್ಕಂಥ ಸಮಯ ಅಲ್ಲಿ ಇಲ್ಲ. ಕೂಡಲೇ, ಸಡನ್ಲಿ, ಹಲ್ಲೆಲೂಯಾ, ಸಡನ್ ಆಗಿ ಆ ವ್ಯಕ್ತಿಗೆ ಏನಾಯ್ತಂತೆ? ಕುಷ್ಠವು ಹೊರಟು ಹೋಯಿತು ಪ್ರಿಯರೇ. ಹಲ್ಲೆಲೂಯಾ. ಆ ವ್ಯಕ್ತಿಯ ದೇಹದಲ್ಲಿ ಇರ್ತಕ್ಕಂಥ, ಚರ್ಮದಲ್ಲಿ ಇರ್ತಕ್ಕಂಥ, ಸುಕ್ಕುಗೊಟ್ಟಿರ್ತಕ್ಕಂಥ ಆ ಒಂದು ಚರ್ಮ, ಆ ಒಂದು ದೇಹದ ಸ್ಥಿತಿ ಎಲ್ಲವೂ ಕೂಡ ಅದೇನಾಯ್ತಂತೆ? ಹೊರಟು ಹೋಯ್ತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನಿಂದ ನೀವು ಬೇಡುವವರಾಗಿರ್ರಿ. ಯಾರನ್ನ ಬೇಡಬೇಕ್ರಿ? ತಂದೆಯಾದ ದೇವರನ್ನ, ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ ನೀವು ಬೇಡುವವರಾಗಿರ್ರಿ. ಹಲ್ಲೆಲೂಯಾ. ಬೇಡುವಂತವರಿಗೆ ದೇವರು ಏನ್ ಮಾಡ್ತಾನೆ?
ಕೊಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಈ ಕುಷ್ಠರೋಗಿ ಯಾವಾಗ ಸ್ವಸ್ಥತೆಯನ್ನು ಹೊಂದಿಕೊಂಡನೋ, ಯಾವಾಗ ಸ್ವಸ್ಥತೆಯನ್ನು ಹೊಂದಿಕೊಂಡ ಮೇಲೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದ ನೋಡ್ರಿ, ವಾಕ್ಯ ಓದಕ್ಕಂತೀನಿ. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ, ಯಾರು ನೇಮಿಸಿದ ಕಾಣಿಕೆ? ಮೋಶೆ ನೇಮಿಸಿದ ಕಾಣಿಕೆಯನ್ನ ಕೊಡು, ಅದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಹಲ್ಲೆಲೂಯ. ಇಸ್ರಾಯೇಲ್ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿ ಏನು ಹೊಂದಿಕೊಂಡ? ಸ್ವಸ್ಥತೆಯನ್ನು ಹೊಂದಿಕೊಂಡ. ಏನನ್ನು ಹೊಂದಿಕೊಂಡ ಆ ವ್ಯಕ್ತಿ? ಸ್ವಸ್ಥತೆಯನ್ನು ಹೊಂದಿಕೊಂಡ. ಹಲ್ಲೆಲೂಯ. ನೀನು ಬೇಡಂತ ಹೇಳಿದೀಯಪ್ಪ, ನಾನು ನಿನ್ನನ್ನು ಬೇಡಿದ್ದೇನೆ, ನೀನು ನನಗೆ ಅನುಗ್ರಹ ಮಾಡಿದ್ದೀಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರೇರಿ 2020ನೇ ವರ್ಷದಲ್ಲಿ ನೀವೇನ್ ಮಾಡಬೇಕು? ಪ್ರಾರ್ಥನೆ ಮಾಡುವವರಾಗಬೇಕು. ಬೇಡಿಕೊಳ್ಳುವಂಥದ್ದು ಅಂದ್ರೆ ಏನ್ರಿ? ಪ್ರಾರ್ಥನೆ ಮಾಡುವಂಥದ್ದು. ಪ್ರಾರ್ಥನೆ ಮಾಡುವಂಥವ್ರು ನೀವು ಆಗಬೇಕು. ನಿನ್ನ ಸಮಸ್ಯೆ ಹೆಂಗೆ ಏನೇ ಇರಲಿ ಬೇರೆಯವ್ರ ಹತ್ರ ಹೇಳ್ಬೇಡ. ಇವ್ರ ಹತ್ರ ಕಣ್ಣೀರು ಸುರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯ. ನಿನಗೆ ಸಮಯ ಸಿಕ್ಕಾಗಲೆಲ್ಲ ನೀನು ಪ್ರಾರ್ಥನೆಯನ್ನ ಮಾಡುವವನಾಗು. ಮುಂಜಾನೆ ಎದ್ದ ತಕ್ಷಣ ಮೊದಲನೇದಾಗಿ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದನ್ನು ಕಲ್ಕೊಳ್ರಿ. ಹಲ್ಲೆಲೂಯ. ಹಾಸಿಗೆಯಲ್ಲಿರುವಾಗಲೇ ಕಣ್ಣು ತೆರೆದಾಗ ಹಂಗೆ ಈ ಕಣ್ಣು ಮುಚ್ಚಿ ಏನ್ ಮಾಡ್ಬೇಕ್ರಿ? ಕೂತ್ಕೊಂಡು ಏನ್ ಮಾಡ್ಬೇಕು? ದೇವರನ್ನ ಪ್ರಾರ್ಥನೆ ಮಾಡ್ಬೇಕು. ರಾತ್ರಿ ಎಲ್ಲ ನನ್ನನ್ನ ಕಾಪಾಡಿದ್ದೆ ಸ್ವಾಮಿ. ರಾತ್ರಿಯಾಗ ನಾವ್ ಹೆಂಗಿರ್ತೀವ್ರಿ? ಸತ್ತ ಶವಗಳು ಇದ್ದಂಗೆ ಇರ್ತೀವಿ. ಮುಂಜಾನೆ ಮತ್ತೇನಾಗಿರುತ್ತೆ? ನಮಗೆ ಜೀವ ಬಂದಿರುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ರಾತ್ರಿ ಹೆಂಗಿರುತ್ತೆ ಏನಂತೇಳಿ ಗೊತ್ತಾಗತ್ತಾ? ಏನು ಗೊತ್ತಾಗಲ್ಲ. ಅಲ್ಲಿ ಪಕ್ಕದಾಗ ಇಲಿ ಓಡಾಡಿದ್ರು ಗೊತ್ತಾಗಲ್ಲ, ಓಡಾಡಿದ್ರು ಗೊತ್ತಾಗಲ್ಲ, ಇನ್ನೊಂದು ಓಡಾಡಿದ್ರು ಕೂಡ ನಮಗೆ ಗೊತ್ತೇ ಆಗಲ್ಲ. ರಾತ್ರಿ ಎಲ್ಲ ನೀನು ಕಾಪಾಡಿದೀಯಪ್ಪ. ಸುಖವಾದ ನಿದ್ದೆಯನ್ನ ನೀನು ಕೊಟ್ಟಿದೀಯ. ಕೆಲವೊಬ್ರು ನಿದ್ದೆ ಬರಲಾರ್ದು ಎಷ್ಟೋ ಗುಳಿಗೆಗಳು ನುಂಗ್ತಾ ಇದ್ದಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಿದ್ದೆ ಬರಲಾರ್ದು ಎಷ್ಟೋ ಗುಳಿಗೆಗಳನ್ನು ಅವರು ನುಂಗುತ್ತಾ ಇದ್ದಾರೆ ಪ್ರೇಯರೆ. ಸುಖವಾದ ನಿದ್ದೆಯನ್ನು ಸ್ವಾಮಿ ನೀನು ಕೊಟ್ಟಿದ್ದೀಯಲ್ಲ ಅಂತೇಳಿ ದೇವರಿಗೆ ಕೃತಜ್ಞತೆ ಸ್ತೋತ್ರ ಹೇಳಬೇಕು. ಮುಂಜಾನೆ ಎದ್ದ ತಕ್ಷಣ ಮತ್ತೆ ಆಯ್ತು, ನೀವು ಕೆಲಸ ಮಾಡುವಾಗಲೆಲ್ಲ ನೀವು ಪ್ರಾರ್ಥನೆ ಮಾಡಬಹುದು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ ಸ್ನಾನ ಮಾಡಿಕೊಂಡ ಮೇಲೆ ನೀವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಮಧ್ಯಾಹ್ನದ ಸಮಯ ಒಂದು ವೇಳೆ ನಿಮಗೆ ಅವಕಾಶ ಇತ್ತಾ, ನೀವು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಸಾಯಂಕಾಲ ವೇಳೆ ಅಂತ ಅವಕಾಶ ಇರುತ್ತೆ, ಅವಾಗ ನೀವೇನ್ ಮಾಡ್ರಿ? ಕೆಲಸಕ್ಕೆ ಹೋಗಿ ಬಂದ್ಮೇಲೆ ಪ್ರಾರ್ಥನೆ ಮಾಡ್ರಿ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿಕೊಂಡು ನೀವು ಮಲಗ್ರಿ ಪ್ರಿಯರೇ. ಪ್ರತಿ ಊಟ ಮಾಡುವ ಸಮಯದಲ್ಲೆಲ್ಲ ದೇವರಿಗೆ ಸ್ತೋತ್ರ ಹೇಳಿ ಊಟ ಮಾಡ್ಬೇಕು ನೀವು. ಹಲ್ಲೆಲೂಯ. ಹಲ್ಲೆಲೂಯ. ತಟ್ಟೆಯಲ್ಲಿ ಆಹಾರ ಹಾಕಿದಾಗ ಹಂಗೆ ಕೈ ಹಂಗೆ ಹೋಗ್ಬಿಡುತ್ತೆ ಬಾಯಿ. ಕೆಲವು ಜನರಿಗೆ ಹಾಗಾಗಿ ನಿಂದ್ರಲ್ಲ, ಯಾವಾಗ ಬಿದ್ದಿರುತ್ತೆ ತಟ್ಟೆಗೆ, ಯಾವಾಗ ಬಿದ್ದಿರುತ್ತೆ ಹೊಟ್ಟೆಗೆ ಅಂತಿರ್ತಾರೆ ಕೆಲವು ಜನ. ಹಲ್ಲೆಲೂಯ. ಹಂಗಿರಬಾರ್ದು. ಯಾರಿಗೆ ಸ್ತೋತ್ರ ಹೇಳಬೇಕು? ದೇವರೇ ನೀನು ಕೊಟ್ಟಿದ್ದೀಯ ಅದು ಆಹಾರ. ಹಲ್ಲೆಲೂಯ. ಒಂದು ವೇಳೆ ಏನು ಕಲ್ಮಶ ಇದ್ರೂ ಕೂಡ ಏನಾಗುತ್ತದು? ಹೊರಟೋಗುತ್ತೆ. ಪ್ರಾರ್ಥನೆ ಮಾಡುವುದ್ರ ಮೂಲಕವಾಗಿ ಸಕಲವು ಏನಾಗುತ್ತಂತೆ? ಪವಿತ್ರವಾಗುತ್ತಂತೇಳಿ ವಾಕ್ಯ ಹೇಳುತ್ತೆ ಪ್ರೇರಿ. ಹಲ್ಲೆಲೂಯ. ಅದು ಹೇಳಿದಾಗ ಆ ಆಹಾರ ಇರ್ಲಾರ್ದಂಥವ್ರು ಎಲ್ಲರಿಗೂ ಕೂಡ ದಯಪಾಲಿಸಿ. ಎಷ್ಟೋ ಜನರು ಭಿಕ್ಷಕರಿದ್ದಾರೆ, ಆಹಾರ ಒಂದು ತಿರ್ಲಾರ್ದಂಥವ್ರು ಇದ್ದಾರೆ ಸ್ವಾಮಿ. ಅಂಥವ್ರನ್ನೂ ನೀನು ಭೂಮಿ ಮೇಲೆ ಇಟ್ಟಿದ್ದೀಯಾ, ಅವ್ರಿಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ನೀನು ಮಾಡ್ತಾ ಇದ್ದೀಯಾ. ಅವ್ರಿಗೂ ಕೂಡ ಇಂಥ ಒಳ್ಳೆ ಆಹಾರವನ್ನ ಅನುಗ್ರಹಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವವನಾಗಿರ್ಬೇಕು. ಪ್ರಾರ್ಥನೆ ಮಾಡುವ ವಾಕ್ಯ ನೀನು ಆಗಿರ್ಬೇಕು. ವಾಕ್ಯ ಹೇಳ್ತಾ ಇದೆ, ನೀವು ಬೇಡಿಕೊಳ್ಳ್ರಿ, ಬೇಡಿಕೊಳ್ಳ್ರಿ, ಬೇಡಿಕೊಂಡ್ರೆ ನೀವು ಪಡ್ಕೊಳ್ತೀರಿ, ಹೊಂದಿಕೊಳ್ತೀರಿ. ಹಲ್ಲೆಲೂಯ. ಯಾವ ವಿಷಯ ನೀವು ಬೇಡಬೇಕಂತೇಳಿ ಅನ್ಕೊಂಡಿದಾರೋ ಆ ವಿಷಯವನ್ನೇ ನೀವು ದೇವರಲ್ಲಿ ಏನ್ ಮಾಡ್ರಿ? ಬೇಡಿಕೆ ಇಡ್ರಿ, ಮನವಿ ಇಡ್ರಿ. ದೇವರು ಖಂಡಿತವಾಗಿ ಆತನು ಬೇಡುವಂತವರಿಗೆ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಕೈ ಚಾಚಿ ಆತನನ್ನ ಏನ್ ಮಾಡಿದ? ಸುಸ್ತ ಮಾಡಿದ. ನನ್ನಿಂದ ಆಗಲ್ಲ ಅಂತೇಳಿ ಅಲ್ಲಿಂದ ಸೈಡಾಗಿ ಹಂಗೆ ಹೋಗ್ಲಿಲ್ಲ. ಹಲ್ಲೆಲೂಯ. ಅದೇ ಯೇಸು ಇವತ್ತು ಕೂಡ ಆತನು ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆತನು ನಿನ್ನೆ ಇವತ್ತು ನಿರಂತರ ಏಕ ರೀತಿಯಾಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ನೀನು ಆತನಿಗೆ ಬೇಡುವುದೇ ಆದರೆ ನಿನ್ನ ಜೀವಿತದಲ್ಲಿ ಆತನ ಏನ್ ಮಾಡ್ತಾನೆ? ಕಾರ್ಯ ಮಾಡ್ತಾನೆ ಪ್ರಿಯರೇ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರಲ್ಲಿ, ದೇವರೇ ನೀನು ಮಾತನಾಡಿದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಕೂಡ ಹೊಂದುವನು ಎಂಬುದಾಗಿ. ಒಂದು ಸಾರಿ ಆ ವಚನವನ್ನು ಮಾತ್ರ ನೀನು ನೆನಪಿನಲ್ಲಿಟ್ಟು. ಈ ಸಮಯದಲ್ಲಿ ಬೇಡಿಕೊಳ್ಳುವವನು ಹೊಂದಿಕೊಳ್ಳುವನು. ನಾನು ಬೇಡುತ್ತೇನೆ ದೇವರನ್ನ, ದೇವರು ನನಗೆ ಕೊಡುತ್ತಾನೆ. ನಾನು ಬೇಡಿಕೆ ಇಡುತ್ತೇನೆ ದೇವರ ಹತ್ರ, ಆ ಬೇಡಿಕೆಯನ್ನು ದೇವರು ನನಗೆ ಜೀವಿತದಲ್ಲಿ ನೆರವೇರಿಸ್ತಾನೆ ಎಂಬುದಾಗಿ ಆ ಒಂದು ಮಾತನ್ನು ಮಾತ್ರ ಧ್ಯಾನ ಮಾಡಿ ಸಮಯದಲ್ಲಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಹಾಲೆಲೂಯ, 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 ಹಾಲೆಲೂಯ. ಸ್ತುತಿ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡು. ನೀನು ಯಾವ ವಿಷಯದಲ್ಲಿ ಕೊರತೆಯುಳ್ಳವನಾಗಿದ್ದೀಯಾ ದೇವರನ್ನು ಬೇಡಿಕೋ.
ದೇವರಿನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾನೆ. ಅನಾರೋಗ್ಯದ ವಿಷಯವಾಗಿ ಬೇಡಿಕೆ ಇಟ್ಟಿದೆಯಾ? ಮಕ್ಕಳ ಸಂಸಾರದ ವಿಷಯವಾಗಿ ಬೇಡಿಕೆ ಇಟ್ಟಿದೆಯಾ? ಮಕ್ಕಳ ಅನಾರೋಗ್ಯದ ವಿಷಯವಾಗಿ ಬೇಡಿಕೆ ಇಟ್ಟಿದೆಯಾ? ಸಾಲದ ವಿಷಯವಾಗಿ ಬೇಡಿಕೆ ಇಟ್ಟಿದೆಯಾ? ಸುಖವಾದ ಸಂಸಾರ ಆಗಬೇಕಂತೇಳಿ ಬೇಡಿಕೆ ಇಟ್ಟಿದೆಯಾ? ಹಣ ಇದೆ, ಆಸ್ತಿ ಇದೆ, ಐಶ್ವರ್ಯ ಇದೆ, ಎಲ್ಲ ಇದೆ, ಆದರೆ ಸಮಾಧಾನ ಇಲ್ಲ ಎಂಬುದಾಗಿ ನೀನು ಬೇಡಿಕೆ ಇಟ್ಟಿದೆಯಾ? ಯಾವ ವಿಷಯವಾಗಿ ನೀನು ಬೇಡಿದೆಯಾ? ಈ ಸಮಯದಲ್ಲಿ ಆತನನ್ನು ಬೇಡು. ಸ್ವಾಮಿ, ನನ್ನ ಕಾರ್ಯ ಈ ರೀತಿಯಾಗಿದೆ, ಆ ಕಾರ್ಯವನ್ನು ನೀನು ಜರುಗಿಸಬೇಕು, ನೀನು ಮಾಡುವಂಥ ದೇವರೇ ಆಗಿದ್ದೀಯಲ್ಲಪ್ಪ ಅಂತೇಳಿ ದೇವರನ್ನು ಬೇಡು. ಪ್ರಿಯಳೇ, ಈ ಸಮಯದಲ್ಲಿ ಯಾರು ಮೌನವಾಗಿರೋದು ಬೇಡ. ದೇವರು ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊಲೊಮೋನ ಮಹಾರಾಜನು ದೇವರೇ ನನಗೆ ಜ್ಞಾನ ವಿವೇಕಗಳನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಿದ. ದೇವರು ಅದ್ಭುತವಾಗಿ ಆ ಸೊಲೊಮೋನ್ ರಾಜನಿಗೆ ಜ್ಞಾನ ವಿವೇಕಗಳನ್ನು ಕೊಟ್ಟ. ಅನೇಕ ಗ್ರಂಥಗಳನ್ನು ಬರೆದ, ಅನೇಕ ಮೆಡಿಸಿನ್ ವಿಷಯದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಬರೆದ, ಒಗಟುಗಳನ್ನು ಬರೆದ, ಜ್ಞಾನೋಕ್ತಿಗಳನ್ನು ಬರೆದ, ಕೀರ್ತನೆಗಳನ್ನು ಬರೆದ. ಪ್ರಿಯರೇ, ಒಳ್ಳೆಯ ನ್ಯಾಯವನ್ನು ಕೂಡ ಕೊಡುವಂಥ ನ್ಯಾಯಾಧಿಪತಿಯಾಗಿಯೂ ಕೂಡ ಇದ್ದ ಎಂಬುದಾಗಿ, ಆತನ ಜ್ಞಾನವನ್ನು ನೋಡುವುದಕ್ಕಾಗಿ ಕೇಳುವುದಕ್ಕಾಗಿ ಶೇಬಾ ದೇಶದ ರಾಣಿ ಹೊರಟು ಬಂದ್ಲು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಿನಗೂ ಕೂಡ ಜ್ಞಾನವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನ್ನಳು ಪ್ರಾರ್ಥನೆ ಮಾಡಿದ್ಲು, ಬೇಡಿದ್ಲು, ದೇವರೇ ನನಗೆ ಸಂತಾನ ಭಾಗ್ಯವನ್ನು ಕೊಡಯ್ಯ. ದೇವರೇ, ಇಷ್ಟು ದಿನ ನಾನು ಬೇಡಿದ್ದಿಲ್ಲಪ್ಪ, ಇವತ್ತು ಬೇಡ್ತಾ ಇದ್ದೇನೆ ಸ್ವಾಮಿ, ನಿನ್ನ ಆಲಯದಲ್ಲಿ ಕಣ್ಣೀರು ಸುರಿಸಿ ನಾನು ಬೇಡ್ತಾ ಇದ್ದೇನೆ. ನನ್ನ ತಂಗಿಯೇ ನನ್ನನ್ನ ದೂರ ಮಾಡ್ತಾ ಇದ್ದಾಳೆ. ಗಂಡನಿದ್ದಾಗಲೂ ಕೂಡ ಸ್ವಾಮಿ ನೀನು ಕರ್ತನೆ ಮಕ್ಕಳನ್ನ ಕೊಡು ಎಂಬುದಾಗಿ ಆಕೆ ಬೇಡಿದ್ಲು. ಪ್ರಿಯರೇ, ಕಣ್ಣೀರಿನಿಂದ ಉಪವಾಸದಿಂದ ಬೇಡಿದಂತ ಆ ಹನ್ನಳು 6 ಮಕ್ಕಳನ್ನು ಹೊಂದಿಕೊಂಡ್ಲು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇವತ್ತು ನೀನು ಬೇಡುವಂತ ಮಗನಾಗಿದ್ದೀಯಾ? ಬೇಡುವಂತ ಮಗಳಾಗಿದ್ದೀಯಾ? ಯಾವ ವಿಷಯದಲ್ಲಿ ನಿನ್ನ ಜೀವಿತದಲ್ಲಿ ದುಃಖ ಆಳ್ತಾ ಇದೆ? ಯಾವ ವಿಷಯದಲ್ಲಿ ಚಿಂತಾಕ್ರಾಂತನಾಗಿದ್ದೀಯಾ? ಈ ಸಮಯದಲ್ಲಿ ಅವೆಲ್ಲವುಗಳನ್ನ ನೀನು ಬೇಡು. ಕುಷ್ಠರೋಗಿ ಬಂದು ಹೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡು. ಎಲ್ಲ ಕಡೆ ಅಲ್ಲಿದು ಬಂದೆ ನಾನು, ಎಲ್ಲಿ ಕೂಡ ಯಾರು ಕೂಡ ನನ್ನನ್ನು ಶುದ್ಧ ಮಾಡಲಿಲ್ಲ. ಏನೆಲ್ಲ ಕಾರ್ಯಗಳನ್ನ ಮಾಡಿದೆ ಸ್ವಾಮಿ, ಯಾರು ಕೂಡ ನನ್ನನ್ನ ಸ್ವಸ್ಥಪಡಿಸಲಿಲ್ಲ. ಸ್ವಾಮಿ ನೀನು ಹೇಳಿದೆಯಲ್ಲಪ್ಪ, ಬೇಡಿಕೊಳ್ಳ್ರಿ ಒಂದೂವರೆ ಎಂಬುದಾಗಿ ಹೇಳಿದೆಯಲ್ಲಪ್ಪ, ನಾನು ನಿನ್ನಲ್ಲೇ ಬರ್ತಾ ಇದ್ದೇನಪ್ಪ, ನಿನ್ನನ್ನೇ ಬೇಡ್ತಾ ಇದ್ದೇನೆ ಸ್ವಾಮಿ, ನೀನೇ ಕೊಡುವವನಾಗಿದ್ದಿ ಎಂಬುದಾಗಿ ಅಂಗಲಾಚಿ ಆ ವ್ಯಕ್ತಿ ಬೇಡಿದಾಗ ಏಸಪ್ಪ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಮಗನೇ, ನೀನು ನನ್ನ ಹತ್ರನೇ ಬೇಡಿದಕ್ಕಾಗಿ ನಾನು ನಿನಗೆ ಸ್ವಸ್ಥತೆಯನ್ನು ಕೊಡ್ತಾ ಇದ್ದೇನೆ. ಆತನ ಕೈ ನೀಡಿ ನನಗೆ ಮನಸ್ಸುಂಟು, ಆ ಒಂದೇ ಮಾತು ಸಾಕು. ನೀನು ಬೇಡುವಂಥ ವಿಷಯಗಳವಾಗಿ ಆತನು ಹೇಳ್ತಾ ಇದ್ದಾನೆ, ನಾನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಪ್ರಾರ್ಥನೆ ಮಾಡಿ ಸಮಯದಲ್ಲಿ ಎಲ್ಲ ಕಾರ್ಯಗಳು ಬೇಡಿದಂಥವ್ರು ಎಲ್ಲರಿಗೆ ದೇವರು ಅನುಗ್ರಹ ಮಾಡಿದ್ದಾನೆ. ಒಂದು ವೇಳೆ ನೀನು ಕೇಳುವಂಥ ಬೇಡಿಕೆಗಳು ನಿನ್ನ ಜೀವಿತಕ್ಕೆ ಮುಪ್ಪಾಗಿದ್ದರೆ, ಅವು ನಿನ್ನ ಜೀವಿತಕ್ಕೆ ಮುಪ್ಪು ತರುವಂಥವುಗಳಾಗಿದ್ದರೆ ದೇವರು ಅವುಗಳನ್ನು ದೂರ ಇಡ್ತಾನೆ. ಪ್ರೇಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರೇಯರೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಬೇಡುವ ಪ್ರತಿಯೊಬ್ಬನೂ ಹೊಂದುವನು. ನೀನು ಖಂಡಿತವಾಗಿ ಹೊಂದಿಕೊಳ್ತೀಯ. 2020ನೇ ವರ್ಷದಲ್ಲಿ ತಿಮ್ಮಾಪುರ ಗ್ರಾಮದಲ್ಲಿ ದೇವರು ಮೊಟ್ಟ ಮೊದಲನೇದಾಗಿ ಹೆಜ್ಜೆ ಇಟ್ಟಾಗ ಹೇಳಿದಂಥ ಮಾತು, ಬೇಡಿಕೊಳ್ಳ್ರಿ. ನೀವು ಬೇಡಿಕೊಳ್ಳ್ರಿ. ಯಾವ ವಿಷಯವಾಗಿ ನೀವು ಬೇಡಿಕೆ ಇಡಬೇಕಂತೇಳಿ ಅನ್ಕೊಂಡಿರೋ ಎಲ್ಲ ವಿಷಯಗಳಲ್ಲಿ ಬೇಡಿಕೊಳ್ಳ್ರಿ. ಎಲ್ಲ ವಿಷಯಗಳನ್ನು ದೇವರಿನ ಜೀವಿತದಲ್ಲಿ ನೆರವೇರಿಸ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರಿನಿಗೆ ಸ್ತೋತ್ರಗಳಯ್ಯ. ಇಷ್ಟು ಹೊತ್ತು ಸ್ವಾಮಿ ಕರ್ತ ನಮ್ಮ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ವಾಕ್ಯದ ರಹಸ್ಯಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಪರ್ವತ ಪ್ರಸಂಗದಲ್ಲಿ ಸ್ವಾಮಿ ನೀನು ಹೇಳಿದ ಒಂದು ಮಾತು ಸ್ವಾಮಿ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಹಲ್ಲೆಲೂಯಾ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂಬುದಾಗಿ ನೀನು ಮಾತನಾಡಿದ್ದೀಯಾ. ಬೇಡುವ ಪ್ರತಿಯೊಬ್ಬನು ಹೊಂದುವನು ಎಂಬುದಾಗಿ ಮಾತನಾಡಿದ್ದೀಯಾ ಸ್ವಾಮಿ. ಮಕ್ಕಳು ಅನೇಕ ವಿಷಯದಲ್ಲಿ ಬೇಡಿಕೆಯನ್ನು ನಿನ್ನ ಮುಂದೆ ಇಟ್ಟಿದ್ದಾರೆ ಸ್ವಾಮಿ. ಕೆಲವರು ಹೊಲದ ವಿಷಯದಲ್ಲಿ ಇಟ್ಟಿದ್ದಾರೆ, ಕೆಲವರು ಗಂಡ ಹೆಂಡತಿ ಮಧ್ಯದಲ್ಲಿರ್ತಕ್ಕಂಥ ಜಗಳಗಳ ವಿಷಯದಲ್ಲಿ ಇಟ್ಟಿದ್ದಾರೆ, ಕೆಲವರು ಮಕ್ಕಳ ಅನಾರೋಗ್ಯದ ವಿಷಯದಲ್ಲಿ ಇಟ್ಟಿದ್ದಾರೆ, ಕೆಲವರು ಕರ್ತನೆ ಸ್ವಾಮಿ ಗರ್ಭಫಲದ ವಿಷಯದಲ್ಲಿ ಇಟ್ಟಿದ್ದಾರೆ, ಕೆಲವರು ಮನೆಯ ವಿಷಯದಲ್ಲಿ ಇಟ್ಟಿದ್ದಾರೆ, ಇನ್ನು ಕೆಲವರು ಬೇರೆ ಬೇರೆ ವಿಷಯಗಳಲ್ಲಿ ಸ್ವಾಮಿ ನಿನ್ನ ಹತ್ರ ಮನವಿ ಇಟ್ಟಿದ್ದಾರೆ ಸ್ವಾಮಿ. ಕರ್ತನೆ, ನಿರುದ್ಯೋಗ, ಒಳ್ಳೆಯ ಉದ್ಯೋಗ ಅವಕಾಶದ ವಿಷಯದಲ್ಲಿ ಕರ್ತನೆ, ಮುಂದೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಾಮಿ, ಅವೆಲ್ಲವುಗಳಲ್ಲಿ ಸ್ವಾಮಿ ಮಕ್ಕಳು ಮನವಿ ಇಟ್ಟಿದ್ದಾರೆ. ನನ್ನ ಕುಟುಂಬದಲ್ಲಿ ಇರುವಂತವ್ರು ಯಾರು ಕೂಡ ಆ ಕಡೆ ಈ ಕಡೆ ಹೋಗ್ಬಾರ್ದು, ಎಲ್ಲರೂ ರಕ್ಷಣೆ ಹೊಂದಬೇಕಂತೇಳಿ ಕೆಲವರು ಮನವಿ ಇಟ್ಟಿದ್ದಾರೆ ಸ್ವಾಮಿ. ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪ್ರೀತಿಯಿಂದ ಇರಬೇಕು, ಜಗಳಗಳು ಮನಸ್ತಾಪಗಳು ಬರಬಾರ್ದು, ಎಲ್ಲರ
ಅನ್ಯೋನ್ಯತೆ ಇರಬೇಕಂತ ಹೇಳಿ ಕೆಲವೊಬ್ರು ಸ್ವಾಮಿ ಮನವಿ ಇಟ್ಟಿದ್ದಾರೆ ಸ್ವಾಮಿ. ಇನ್ನು ಕೆಲವರು ಮನವಿ ಇಟ್ಟಿದ್ದಾರೆ, ಅಯ್ಯೋ ದೇವರೇ, ಈ ವರ್ಷವಾದ್ರೂ ನನ್ನ ಸಾಲ ತೀರ್ಲಿ, ಈ ವರ್ಷ ಆದ್ರೂ ನನ್ನ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ, ನನ್ನ ಮಕ್ಕಳ ಮಂಗಳ ಕಾರ್ಯ ನಡೆಯಲಿ, ವಿವಾಹ ಮಹೋತ್ಸವಗಳು ನಡೆಯಲಿ, ಕಾಠಿಣ್ಯತೆ ಸೈತಾನನ ಕಾರ್ಯಗಳು ಲಯವಾಗಿ ಹೋಗಲಿ ಎಂಬುದಾಗಿ ಕೆಲವರು ಬೇಡಿಕೆ ಇಟ್ಟಿದ್ದಾರೆ ಸ್ವಾಮಿ. ಎಲ್ಲ ಬೇಡಿಕೆಗಳು ಸ್ವಾಮಿ ನಿನ್ನ ಕಾರ್ಯ ಜರುಗಿಸಯ್ಯ. ಹೊಲಗಳಲ್ಲಿ ಇರ್ತಕ್ಕಂಥ ಬೆಳೆ ಸ್ವಾಮಿ ಕೆಲವೊಬ್ಬರದು ಸ್ವಾಮಿ ಲಾಸ್ ಆಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಸ್ವಾಮಿ. ಅದರ ವಿಷಯವಾಗಿ ಕೂಡ ಸ್ವಾಮಿ ಬೇಡಿಕೆ ಇಟ್ಟಿದ್ದಾರೆ ಸ್ವಾಮಿ. ಕರ್ತನೆ, ರಾಶಿಯ ವಿಷಯದಲ್ಲಿ ಹೆಚ್ಚಾಗಿ ಇವರು ಸ್ವಾಮಿ ಒಳ್ಳೆಯ ಹಣವನ್ನ ಸಂಪಾದನೆ ಮಾಡಿಕೊಳ್ಳುವಂತ ಸ್ಥಿತಿ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವಾಕ್ಯ ಹೇಳ್ತಾ ಇದೆ, ಕಣಜಗಳನ್ನು ನಾನು ತುಂಬಿಸುವೆನು, ನಿಮ್ಮ ಧಾನ್ಯಗಳು ರಾಶಿ ರಾಶಿಯಾಗಿರುವವು ಎಂಬುದಾಗಿ. ಆ ವಾಗ್ದಾನದ ಆಶೀರ್ವಾದ ಇವರ ಜೀವಿತದಲ್ಲಿ ನೀನು ನೆರವೇರಿಸು ಸ್ವಾಮಿ. ಎಲ್ಲ ಕಾರ್ಯಗಳನ್ನು ನೀನು ಜಯಪ್ರದಗೊಳಿಸು. ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಈ ಮಕ್ಕಳು ನನ್ನ ವಾಕ್ಯ ಕೇಳಿದ್ದಾರೆ, ವಾಕ್ಯಕ್ಕೆ ಆಸಕ್ತಿ ಉಳ್ಳವರಾಗಿ ಈ ಸ್ಥಳದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಬರುವಂತ ಪ್ರತಿಫಲ ಬೇಡಿದಂತ ಎಲ್ಲ ಮಕ್ಕಳಿಗೂ ಅವರ ಜೀವಿತದಲ್ಲಿ ಇರುವಂತ ಎಲ್ಲ ಕೊರತೆ, ಕಷ್ಟ, ಕಣ್ಣೀರು, ವೇದನೆ, ದುಃಖ, ಎಲ್ಲ ಅವಮಾನ, ಅಳುವಿಕೆ, ಎಲ್ಲ ನಷ್ಟ ತೊಲಗಿಸಲ್ಪಡಲಿ. ಅದ್ಭುತವಾಗಿ ಇವರು ಕಳೆದುಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ 4ರಷ್ಟು, 2ರಷ್ಟು, 4ರಷ್ಟು ಕರ್ತನೆ ಸ್ವಾಮಿ 100ರಷ್ಟು ಕೂಡ ನೀನು ತುಂಬಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ದೈವ ಸೇವಕರು ಮಾಡುವಂಥ ಸೇವೆ, ಕುಟುಂಬ ಮಕ್ಕಳ ಸಂಗಡಲು, ಪ್ರಪಂಚದಲ್ಲಿರುವಂಥ ಎಲ್ಲ ಜನರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಲ್ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೇನ್, ಆಮೇನ್, ಆಮೇನ್. ಇಂಥ ಒಳ್ಳೆ ಸಮ ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿರು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿರು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೇನ್, ಆಮೇನ್, ಆಮೇನ್. ಬೋಲೋ ಯೇಸು ಕ್ರಿಸ್ತ ಮಹಾಪ್ರಭು ಮಹಾರಾಜ್ ಕೋ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಈ ಸಮಯದಲ್ಲಿ